ದುಡ್ಡು ಕೊಡೋದು ಅವರೇ ಅಲ್ಲ ಸರ್, ದುಡ್ಡು ತಗೊಳ್ಳೇ ಕುತ್ಕೊಂಡಿರೋದು ಅವರಲ್ಲಿ. ಹೌದಾ? ಮಾತಾಡೋದು ನಿಮ್ಮನ್ನೇ ಆನಂದ ಮಾತಾಡೋಣ. ಎರಡರಲ್ಲಿತ್ತು ಸುಶಾಂತ್ ಅನ್ನೋರಿಗೆ ಕೇಳಿದ್ರು, ನಾನು 12 ಲಕ್ಷ ಕೊಡ್ರಿ ಅಂತ ಹೇಳಿದೆ. ಬೇರೆ ಹೇಳೋಣ ಅಂತ ಹೇಳಿದ್ರೆ ಅಲ್ಲಿದ್ದವ್ರೆ ಮಾತಾಡಿ ಉಳಿದಿದ್ದೆ. ಎತ್ತವ್ರಿಗೆ ಭಾಳ ತಗೋಬೇಕಣ ಇವಾಗ. ಅದು ಎತ್ತು ಇವಾಗ ನೀವು ಬಂಡವಾಳ ಹಾಕಿದಿರಾ, ಬಂಡವಾಳ ಅದೇನು ಎತ್ತ. ಈಗ ಲೋಕೇಶ್ ಅಣ್ಣ ಕೂತವ್ರೆ, ಇಲ್ಲಿ ಲೋಹಿತ್ ಅಣ್ಣ ಕೂತವ್ರೆ, ನೀವು ಹೇಳಿದ್ದೀನಿ ನಾನು. ಎತ್ತು ಅವ್ರಿಗೆ ಕೊಡೋ ಒಂದು ವಿಷಯ ಆಗಿದೆ. ಈಗ ಎಷ್ಟಿತ್ತು ಲೆಕ್ಕಕ್ಕೆ ಚಂದ್ರ ಎಷ್ಟಿದೆ? ಹಂಗೆ ಹಂಗೆ ಹೇಳು, ಹಂಗೆ ಮಾತಾಡೋಣ. ಏನೇಳ ನೀವು ಮಾತಾಡೋದು? ಈಗ ಹೇಳ್ಬಿಡ್ತೀನಿ, ಬೇರೆ ಯಾರು ಇದನ್ನ ತೆಗೆದಿಟ್ರಿ ₹100 ತೆಗೆದಿಟ್ರಿ, ₹101 ಅಷ್ಟು ಕೈ ಕೊಟ್ಟು ವ್ಯಾಪಾರ ಮಾಡ್ರಿ. ಯಾವ್ದನ್ನ ಟವಲಲ್ಲಿ ಬಸಪ್ಪಂಗೆ ಒಂದು ತೂಗಿಸ್ಬೇಕಾ, ಲಾಸ್ಟಲ್ಲಿ ತೂಗ್ಸೋಣ ನಾವು ಏನೇ ಇದ್ರು. ಇವಾಗ ಅದು ಇನ್ನ ಒಳಿ ಕಾಯ್ತದೋ ಹೊರಗಡೆ ಕಾಯ್ತದೋ, ನಮಗೆ ಅದು ಬೇಡ. ಏನಣ್ಣ ಅದು ಅದೆಲ್ಲ ಬೇಡ. ಇದು ಎಲ್ಲ ಏನು ಮುಚ್ಚುಮರೆ ಇಲ್ಲ. ಈಗ ಏನು ಕೊಡ್ಬೇಕು ಅಂತ ಕಿಟಿ ನೇರವಾಗಿ ಹೇಳ್ಬಿಟ್ಟು ಇಷ್ಟು ಕೊಡೋಣ ಅಂತ ಹೇಳ್ಬೇಡ ಅಷ್ಟೇ. ಎರಡೇ ಮಾತು. ಅಣ್ಣ 12 ಲಕ್ಷ ಹೇಳೋದು, ಅಣ್ಣ 10 ಲಕ್ಷ ದೊಡ್ಡತನ, ಅದು ದೊಡ್ಡ ಮನ್ಸು ಅದು. ನಾನು ಹೇಳಿದೆ ಹಣ ಇನ್ನು 25,000 ಕೊಡೋಣ, ನೀವು 10 ಲಕ್ಷ 10-25 ಕೊಡಿ, ಎತ್ತಿಟ್ಕೊಡ್ತೀನಿ ಅಂತ ನನಗೆ ಕೊಡೋಣ. ದೊಡ್ಡ ಮನ್ಸು ಮಾಡಿ ಅವರು ದಣ ಮೆರಿಬೇಕು. ಏನು ಮಾತಾಡೋಣ ಅವ್ರಿಗೆ. ನೀವು ಹಣ 16 ಜನ ಕೇಳಿದ್ರು ಅವ್ನ. ಮನ್ಸೋ ಇಚ್ಛೆ ಕೊಡೋದಲ್ಲ, ನೀವು ಕಿತ್ತಾಡ್ಬೇಕು, ಅವರು ಕಿತ್ತಾಡ್ಬೇಕು. ದನ ತಗೋಬೇಕಾದ್ರೆ ಕಿತ್ತಾಡ್ಬೇಕು. ಅದಾದ್ಮೇಲೆ ಒಂದ್ ನಗ್ತಾ ಅಣ್ಣನೂ ಕೊಡ್ಬೇಕು. ಅದನ್ನ ಒಳ್ಳೇದಾಗ್ಲಿ ಅಂತ, ಅದೊಂದು ನಿಮ್ಮ ಮನೆ ಬೆಳಗ್ಲಿ ಅಂತ ಕೊಡ್ಬೇಕು. ಬಟ್ ಆದ್ರೆ ಅದನ್ನ ನೀವು ಒಂದು ಗೌರವಪೂರ್ವಕವಾಗಿ ಏನು ಅಷ್ಟು ಕೊಡಲ್ಲ, ಇಷ್ಟ ಆಗಲ್ಲ ಅಂತ ಹೇಳಿ ಏನು ಮಾತಾಡೋದು ಬೇಡ, ಕೊಡೋದಿ. ನಾವು ಚಂದ್ರ ಮಾತಾಡ್ತೀವಿ, ನೀನೇ ಕಲ್ಲಿ ಕೆಲ್ಸಕತ್ತೀಯ. ಈಗೆಲ್ಲ ಮಾತಾಡಬಾರ್ದು ಮಧ್ಯದಲ್ಲಿ. ಅಣ್ಣನ ಕೊಟ್ಬಿಟ್ಟು ಅಣ್ಣ ಹಿಂಗೆ ಅಂತ ಅದ್ರಲ್ಲಿ ಏನಾಗಲ್ಲ. ಅಷ್ಟೇ 1,25,000 ಹಣ ಸಂತೋಷ ಮಾಡ್ಕೊಂಡು ಅಷ್ಟೇ ಹೇಳ್ಸ್ಕೊಂಡು ಅಷ್ಟೇ ವ್ಯವಹಾರ ಹಂಗೆ. ಯಾವುದು ಬೇಡ, ಖುಷಿ ನಮ್ಮ ಹುಡುಗ ಚಂದ್ರ ಜೋರಾಗಿ ಹೇಳಿ. ಹಂಗೆ ನಮ್ಗೆ ಸ್ವಲ್ಪ ಕೇಳಿಸಲ್ಲ, ಅದಕ್ಕೆ 8 ಹಂಗೆ ನೀವು ಬಿಡುಗಡೆ ಕೊಟ್ಬಿಡಿ. ಅದಕ್ಕೆ ವೀಳ್ಯದೆಲೆ ಮಾಡ್ಕೊಂಡ್ಬನ್ನಿ, ಅದು ಕೊಟ್ಬಿಟ್ಟು ಆಮೇಲೆ ಅದು ಆಮೇಲೆ ಅಕ್ಕ ಅವರ ಮುಂದೆ ಆಮೇಲೆ ಕೊಟ್ಟಾಳನ್ನ ಇಲ್ಲಿ ಇವ್ರಿಗೆ ಹೋಗ್ಬಿಟ್ಟು ಇದನ್ನ ಕೊಟ್ಬಿಟ್ರೆ ಕೊಟ್ಬಿಟ್ಟು ಇದು ಮಾಡೋಣ. ಅಲ್ಲೇ ಕೊಟ್ಬಿಡಿ, ಏನಾಗಲ್ಲ. ಇದು ವ್ಯಾಪಾರ ಮಾಡಿದಾಗ ಮುತ್ತೈಸ್ತಾರೆ ಅಂತ ವಾಪಸ್ ಕೊಡ್ತಾರೆ. ಅದು ಒಳ್ಳೇದ್ ಮಾಡಿ ಅಂತ ಬನ್ನಿ ಅಲ್ಲಿ ಓರಿ ಮುಂದೆ ನಿಂತ್ಕೊಂಡು. ಇವತ್ತು ನಮ್ಮ ಮೆರವಣಿಗೆ ಮುಗಿಸ್ಕೊಂಡು ಬಂದ್ವಿ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ದು 2 ಎತ್ತು ಇದು. ಈ 2 ಎತ್ತನ್ನ 10,25,000ಗೆ ನಿಮ್ಮ ಸಮ್ಮುಖದಲ್ಲಿ ಸುಶಾಂತ್ ಅವ್ರಿಗೆ ಯಡೂರವ್ರಿಗೆ ಎತ್ತು ಕೊಟ್ಟಿದ್ದೀನಿ. ವ್ಯಾಪಾರ ಮಾಡಿದ್ದೀನಿ. 10 ಲಕ್ಷ ಕೊಟ್ಟಿದ್ದಾರೆ. 25,000 ಫೋನ್ ಪೇ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಮ ಸಮ್ಮುಖದಲ್ಲಿ ನಡೆದಿದೆ. ಖುಷಿಯಾಗಿ ಸುಶಾಂತ್ ಗೌಡ್ರಿಗೆ ಎತ್ತು ಕೊಟ್ಟಿದ್ದೀನಿ, ಯಡೂರವ್ರಿಗೆ. ದಾಖಲೆ ಬೆಲೆಗೆ ಕಡೆಯಲ್ಲಿ ನಿಂತು ವೆಂಕಟೇಶಣ್ಣ ಅವರು ತಗೊಂಡ್ರು. ಟೇಕಲ್ ವೆಂಕಟೇಶಣ್ಣ ಅವರು ಇವತ್ತು ಅದು ದಾಖಲೆ ಬೆಲೆಗೆ ಒಂದು 2 ಎತ್ತನ್ನ 10,25,000ಕ್ಕೆ ಇವತ್ತು ಸುಶಾಂತ್ ಅವರಿಗೆ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಈ ತರ ಇದಾಗ್ತಾ ಇರೋದು. ಆಮೇಲೆ ಅದು ತಕ್ಕನಾಗೆ ಇವತ್ತು ಒಂದು ಜಾತ್ರೆ, ಸಪ್ತಮ ಜಾತ್ರೆ ನೋಡಿರ್ಬೋದು, ಒಂದು ಯಾವ ಮಟ್ಟಕ್ಕೆ ಒಂದು ಚಪ್ರ ಹಾಕಿರೋದ್ರಿಂದಾಗಿದೆ ಆಗಲಿ, ನಿನ್ನೆ ಒಂದು ಅನುದಾನ ಮಾಡಿರೋದ್ರಿಂದಾಗಲಿ, ಒಂದು ಮೆರವಣಿಗೆ ಆಗಲಿ, ಒಂದು ವಿಜೃಂಭಣೆಯಿಂದ ಮಾಡಿಕೊಟ್ರು. ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಹಳ್ಳಿಕಾರ್ ಒಂದು ಮೆರವಣಿಗೆ ಇವತ್ತು ಅವ್ರ ತಂದೆಗೋಸ್ಕರ ಅವರು ಹಳೆತನನ ಬಿಟ್ಕೊಡ್ದಲೆ
ಇವತ್ತು ಅವ್ರ ತಂದೆನ ಇಲ್ಲೆಲ್ಲ ನೋಡಬೇಕು, ಅವರ ಸಿರಿ ಅವರು ಸಂತೋಷ ನೋಡಬೇಕು. ಒಂದೊಂದು ಜೊತೆ ಒಂದೊಂದು ಎತ್ಗಳು ಬಂದಾಗ್ಲೂ ಅವ್ರು ಮತ್ತೆ ಸಂತೋಷ ನೋಡೋಕ್ಕೆ ಟೇಕಲ್ ವೆಂಕಟೇಶನ್ ಅವರು ಅದೆಷ್ಟು ಇದು ಮಾಡ್ತಾರೋ ನೋಡಬೇಕು. ಬೆಂಗಳೂರು ಟು ಟೇಕಲ್ ದಿನ ಓಡಾಡ್ತಾರೆ, ಬರೀ ಅವರ ವ್ಯಾಪಾರದಲ್ಲಿ ಇನ್ನೂ ಅದಕ್ಕೆ ತೊಡಗಿಸ್ಕೊಂಡಿದ್ರೆ ಇನ್ನೂ 100% ಜಾಸ್ತಿ ಮಾಡೋರು. ಬಟ್ ಆದರೆ ಅದಕ್ಕಿಂತ ಈ ಒಂದು ಹಳ್ಳಿಕಾರ್ ದನಗಳಿಗೋಸ್ಕರ ಅವರೊಂದು ಸೇವೆ ಅನ್ನೋಕ್ಕಿಂತ ಆಮೇಲೆ ಸಣ್ಣ ಪುಟ್ಟ ದನಗಳು ಲೆಕ್ಕಾಚಾರಕ್ಕೆ ಬೆಳೀಲಿ. ಎಲ್ಲರೂ ಚೆನ್ನಾಗಿ ಸಾಕಪ್ಪ. ನಮಸ್ಕಾರ, ಸುಶಾಂತ್ ಅಂತ ಇಡ್ಗೂರಿಂದ. ಇವತ್ತು ನಮಗೆ ಸಪ್ಲಮ್ಮ ಜಾತ್ರೆಯಲ್ಲಿ ವೆಂಕಟೇಶ್ ಅಣ್ಣವರು 2 ಕರುಗಳನ್ನ ಕೊಟ್ಟಿದ್ದಾರೆ. ನಮ್ಮ ಹತ್ರ ಒಂಟಿ ಇತ್ತು, ಅವರು ಕೂಟ ಮಾಡಿಕೊಂಡು ನಮಗೆ ಕೊಡ್ತೀವಿ ಅಂತ ಹೇಳಿದ್ರು. ಅದರಂತೆ ಇವತ್ತು ನಡ್ಕೊಂಡಿದ್ದಾರೆ. ತುಂಬ ಖುಷಿಯಾಗುತ್ತೆ. ಇವತ್ತಿಗೆ ಯೂತ್ಸ್ಗೆ ತುಂಬಾ ಪ್ರೋತ್ಸಾಹ ಕೊಟ್ಟು ಮುನ್ನುಗ್ಗೋಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಈ ಥರ ಮುಂದಕ್ಕೂ ನಾವು ಮಾಡ್ಕೊಂಡು ಹೋಗೋಕ್ಕೆ ಈ ಥರ ರಿಲೇಷನ್ಶಿಪ್ ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹೊರಗಡೆ ಬಿಡ್ತಾ ಇದ್ದೀವಿ, ಅದಕ್ಕೆ ಅವ್ರಿಗೆ ಹಿಡ್ಕೊಡಕ್ಕೋಸ್ಕರ. ಅದು ಒಂದು ಸಂಪ್ರದಾಯ. ನಾವು ಬಲಗಡೆಗೆ ಹಗ್ಗ ಹಾಕಿ ಅದು ಹಿಡ್ಕೊಡೋದು, ಒಂದು ಹುಲ್ಲು ಕೊಟ್ಟು ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಮನೆ ಉದ್ಧರಿಸಲಿ, ಅವ್ರ ಮನೆ ಬೆಳಗಲಿ ಅನ್ನೋದು ಒಂದು ವಾಡಿಕೆ ನಮ್ಮಲ್ಲಿ. ಅದು ನಾವು ಕೊಡ್ಬೇಕಾದ್ರೆ ತುಂಬ ಖುಷಿಯಿಂದ ಸಂತೋಷದಿಂದ ಕೊಡೋದು. ಅದು ಹೇಳ್ಕೊಳಕ್ಕಾಗಲ್ಲ. ಆ ಥರ ನಮ್ಮ ಮನೆಯಿಂದ ನಮ್ಮನೆ ಪೂಜೆ ಮಾಡ್ತೀವಿ, ಬಸಪ್ಪ ಬೇರೆ ಮನೆಗೆ ಹೋಗ್ತಾ ಇದೆ ಅಂದರೆ ಅದೊಂದು ವಾಡಿಕೆ, ಅದೊಂದು ಖುಷಿ. ಸೊ 1.5 ತಿಂಗಳಾಗಿದೆ ಅಷ್ಟೇನ ಅಲ್ಲೊಟ್ಟಿ. Siap.